just wanna love you like I do, cause I never had someone like you. Ain't nobody got this love. Hello guys, welcome back to my channel. So ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ ಕೂಡಲೇ ನಾನು ಬೇಗನೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ನಾನು ಸಿಂಪಲ್ ಆದ ಒಂದು ಮೇಕಪ್ ಮಾಡ್ತಾ ಇದ್ದೇನೆ. ನನಗೆ ಕಸಿನ್ಸ್ ಮೀಟಪ್ ಇತ್ತು, ಹಾಗೆ ಸಿಂಪಲ್ ಆದ ಒಂದು ಮೇಕಪ್. ಏನೇ ಮೇಕಪ್ ಆದರೂ ನಾನು ಸ್ಟಾರ್ಟಿಂಗ್ಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಸನ್ಸ್ಕ್ರೀನಲ್ಲಿ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ನಮ್ಮ ಹೈಪರ್ ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗುತ್ತೆ, ಹಾಗೆಯೇ ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡುತ್ತೆ, ಹಾಗೇನೆ ಸನ್ಬರ್ನ್ ಆಗಿರಲಿ ಸನ್ಬರ್ನ್ಗೆ ತುಂಬಾನೇ ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಇದರ ಬಗ್ಗೆ ಸ್ವಲ್ಪ ಟಿಪ್ಸ್ ಏನು ಹೇಳ್ತೇನೆ ಅಂದರೆ, ನೀವು ಸನ್ಸ್ಕ್ರೀನ್ ಅನ್ನು ಅಪ್ಲೈ ಮಾಡಿದ ಯಾವಾಗಲೂ ಹೊರಗೆ ಹೋಗಬೇಡಿ. ಸೊ ನಾನು ಯಾವಾಗಲೂ ಅಪ್ಲೈ ಮಾಡ್ತೇನೆ ಸನ್ಸ್ಕ್ರೀನ್. ಸ್ವಲ್ಪ ನೀವು ಸನ್ಸ್ಕ್ರೀನಿಗೆ ಒಂದು ಪ್ರಿಫರೆನ್ಸ್ ಕೊಡಿ. ನಾನು ಅಪ್ಲೈ ಮಾಡುವ ಸನ್ಸ್ಕ್ರೀನ್ ಹೆಸರು ಬಯೋಡರ್ಮಾ. ನನಗೆ ತುಂಬಾ ಯೂಸ್ಫುಲ್, ಅಂದರೆ ನಾನು ಸಿನ್ಸ್ 3 ಇಯರ್ಸ್ನಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಬಟ್ ನನಗೆ ಒಳ್ಳೆ ಆಗುತ್ತೆ, ಅಂದರೆ ಇದರಲ್ಲಿ ನನಗೆ ನನ್ನ ಸ್ಕಿನ್ನಿಗೆ ಇದು ಅಂದರೆ ತುಂಬ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ತುಂಬಾ ಇದು ಪ್ರಿವೆಂಟ್ ಮಾಡುತ್ತೆ. ನನ್ನ ಸ್ಕಿನ್ನಿಗೆ ಇದು ಒಳ್ಳೆಯದಾಗೋದಕ್ಕಿಂತ ನಾನು ಇದನ್ನು ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದೇನೆ. ಸೊ ವಿ ರೀಚ್ ಟು ಮೈ ಕಸಿನ್ಸ್ ಹೌಸ್. ಶಿ ಈಸ್ ಮೈ ಕಸಿನ್. ಇನ್ನೊಬ್ಳು ಮೇಲೆ ಇದ್ದಾಳೆ. ಸೊ ಇದು ನನ್ನ ಅಕ್ಕನ ಕಿಚನ್. ಸೊ ಕಿಚನ್ ಅನ್ನು ತುಂಬಾ ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿಟ್ಟಿದ್ದಾಳೆ. ನೋಡಿ ಎಷ್ಟು ನೀಟಾಗಿ, ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಅಕ್ಕ ಮನೇಲಿ ಏನು ಸ್ಪೆಷಲ್ ಮಾಡಿದ್ದಾಳೆ ಅಂದರೆ ಬಿರಿಯಾನಿ, ದಮ್ ಬಿರಿಯಾನಿ ಮಾಡಿಟ್ಟಿದ್ದಾಳೆ, ಒಳ್ಳೆದಾಗಿದೆ. ಇದೇನಂದ್ರೆ ಪಾಟ್ ರೈಸ್ ಡ್ರೈನರ್. ಇದು ತುಂಬಾನೇ ನೋಡ್ಲಿಕ್ಕೆ ನಮ್ಗೆನೆ ಒಂದು ಸೇಫ್ ಅಂತ ಅನಿಸ್ತಾ ಇದೆ. ಇದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದಾರೆ. ಸೊ ನಾನು ಕೂಡ ಇದನ್ನು ಆರ್ಡರ್ ಮಾಡಬೇಕು, ಯಾಕಂದ್ರೆ ನಮಗೂ ಸೇಫಿಗೆ ಇದು ಕಂಫರ್ಟೇಬಲ್ ಝೋನ್ ಅಂತಾನೆ ಅನಿಸ್ಬೋದು. ಮತ್ತೆ ಇದು ಸ್ಟ್ಯಾಂಡ್ ಪಾಟಿಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ. ಸೊ ಇದೇ ನನ್ನ ಕೈಯಲ್ಲಿ ನೋಡುವಾಗನೇ ತುಂಬ ಯುನಿಕ್ ಆಗಿ ಕಾಣುತ್ತೆ. ನೋಡಿ ನನಗೇನೇನು ಅಂತ ಗೊತ್ತಾಗಲಿಲ್ಲ, ನಾನು ಅವಳ ಹತ್ರ ಕೇಳಲಿದ್ದೆ. ನೋಡುವಾಗ ಅದು ಸ್ಟೀಲ್ ಲೋಟ ಆ್ಯಕ್ಚುಲಿ. ನಮ್ಗೆ ಎಲ್ಲಿಯಾದ್ರೂ ಟೂರಿಗೆ ಹೋಗ್ಲಿಕ್ಕೆ ಇದ್ರೆ ಈ ಟೈಪ್ ಅನ್ನೆಲ್ಲ ಒಂದು ಬೈ ಮಾಡಿದ್ರೆ ಒಳ್ಳೇದು ಅಂತಾನೆ ಅನಿಸುತ್ತೆ. ಅಂದ್ರೆ ತುಂಬಾ ಮೇಂಟೈನ್ ಮಾಡ್ಲಿಕ್ಕೆ, ಕ್ಯಾರಿ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. My sister, she is my closest sister. ಸೊ ಇವರೆಲ್ಲ ನನ್ನ ಫೇವ್ರೇಟ್ ಕಸಿನ್ಸ್. ನಾವೆಲ್ಲಿ ಹೋದ್ರೂ ಇವ್ರ ಜೊತೆನೆ ಹೋಗ್ತಾನೆ ಇರ್ತೇನೆ ಹೊರಗೆ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮಗೆ ಕಸಿನ್ಸ್ದವ್ರದ್ದು ವಿಡಿಯೋ ಸೆಂಡ್ ಮಾಡ್ತೇನೆ ಅಂತ. ಸೊ ನನ್ನ ಫೇವ್ರೇಟ್ ಫ್ಯಾಮಿಲಿ ಇವರು. ಹಾಗೆಯೇ ನಾವು ಇಲ್ಲಿ ಕಸಿನ್ ಮನೆಯಿಂದ ನಮ್ದೊಂದು ಸ್ವಲ್ಪ ಗ್ರೀನ್ ಮಾರ್ಕ್ ನರ್ಸರಿಗೆ ಬರಲಿಕ್ಕಿತ್ತು, ಕೂಳೂರಾಚೆ. ಕೂಳೂರು ಮೀನ್ಸ್ ಕೋಡಿಕಲ್ ಹತ್ತಿರ. ಸೊ ಅಲ್ಲಿ ನನಗೆ ಸ್ವಲ್ಪ ನರ್ಸರಿ ಅಂದರೆ ಕೆಲವು ಗಿಡಗಳು ಬೇಕಿತ್ತು. ಬಟ್ ನಮ್ಮ ಮನೆಯಲ್ಲಿ ನಾನು ಗಾರ್ಡನ್ ಮಾಡಿದ್ದೀನಿ ಸಿಂಪಲ್ ಆಗಿ ಒಂದು. ಬಟ್ ನೆಕ್ಸ್ಟ್ ಟೈಮ್ ನಿಮಗೆ ನನಗೆ ಒಂದು ಗಾರ್ಡನ್ ಎಲ್ಲ ಮಾಡಿ ನಿಮಗೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ನನಗೆ ಇದೊಂದು ಟ್ರೀ ತುಂಬಾನೇ ಲೈಕ್ ಆಯಿತು. ಬಟ್ ಇದಕ್ಕೆ 4K ಅಂತ ಹೇಳಿದ್ದು, ತುಂಬಾನೇ ಎಕ್ಸ್ಪೆನ್ಸಿವ್. ಬಟ್ ಇದನ್ನೆಲ್ಲ ಹೊರಗೆ ಇಡಬೇಕು ಅಂತ ನಾನೊಂದು ಪ್ಲ್ಯಾನ್ ಮಾಡಿದ್ದೆ. ಸೊ ಎಕ್ಸ್ಪೆನ್ಸಿವ್ ಅಂತ ನಾನು ಕ್ವಿಟ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಟೈಮ್ ಅದನ್ನೇ ಒಂದು ಬೈ ಮಾಡಬೇಕು ಅಂತ ಅನಿಸಿದ್ದೇನೆ. ಸೊ ಬಟ್ ತುಂಬಾನೇ ವೆರೈಟಿ ಫ್ಲವರ್ಸ್ ಎಲ್ಲ ಬಂದಿದೆ. ಮ್ಯಾಂಗ್ಳೂರವರಿಗೆ ಒಮ್ಮೆ ವಿಸಿಟ್ ಮಾಡ್ಬೋದು, ಅಲ್ಲಿ ಹೋಗಿ. ನಾನು ಬೇಕಾದ ಅಂದರೆ ಒಂದು ಆಲ್ಮೋಸ್ಟ್ ಸಿಂಪಲ್ ಆದ ಒಂದು ದಾಸವಾಳ ಗಿಡಗಳನ್ನೆಲ್ಲ ಬೈ ಮಾಡಿದ್ದೇನೆ. ಸೊ ನಾನು ನೆಕ್ಸ್ಟ್ ಟೈಮ್ ನನ್ನ ಗಾರ್ಡನನ್ನು ನಿಮಗೆ ಅಪ್ಲೋಡ್ ಮಾಡ್ತೇನೆ. ನಾನು ಹೇಗೆ ನನ್ನದು ಪ್ಲ್ಯಾನಿಂಗ್ ಇದೆ ಮಾಡಬೇಕು ಅಂತ, ಟೈಮ್ ಸಿಗ್ತಾ ಇಲ್ಲ. ಸೊ ಬೇಗನೆ ನಾನು ನನ್ನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ನಿಮಗೆ. ಸೊ ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಹಾಗೆಯೇ ಬೇಗನೆ ನಾನು ನೆಕ್ಸ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.